ಇವತ್ತು ನಾನು ಚಿಕನ್ ವಿತ್ ಬ್ಯಾಂಬೂ ಶೂಟು ಬಿದಿರಿನ ಕಳ್ಳಳೆ ಜೊತೆ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ 900 ಗ್ರಾಮ್ 900 ಗ್ರಾಮ್ಸ್ ಚಿಕನ್ ತೈ ಪೀಸ್ ತೆಕ್ಕೊಂಡಿದ್ದೇನೆ. ನೀವು ಹೋಲ್ ಚಿಕನ್ ಸಹ ಯೂಸ್ ಮಾಡ್ಬೋದು. ಹಾಗೂ ಬ್ಯಾಂಬೂ ಶೂಟು ಸೊ ಈ ರೀತಿದು ಪ್ಯಾಕೆಟಲ್ಲಿ ಬಂದದನ್ನು ತೆಕ್ಕೊಂಡಿದ್ದೇನೆ. ಇದರಲ್ಲಿ ಆಲ್ರೆಡಿ ಬ್ರೇನ್ ಉಂಟು, ನೀರಲ್ಲಿ ಹಾಕಿಟ್ಟಿದ್ದಾರೆ ಸಾಲ್ಟ್ ಎಲ್ಲ ಹಾಕಿ. ಸೊ ಇದನ್ನು ಫಸ್ಟಿಗೆ ನಾನು ಇದರಲ್ಲಿ 200 ಗ್ರಾಮ್ಸ್ ಯೂಸ್ ಮಾಡ್ತೇನೆ. ಬ್ಯಾಂಬೂ ಶೂಟ್ 200 ಗ್ರಾಮ್ಸ್. ಮೊದಲಿಗೆ ನಾವು ಇದನ್ನು ನೀರಲ್ಲಿ 3 ರಿಂದ 4 ಸತಿ ತೊಳೆಬೇಕು. ನಾನು ನೀರಲ್ಲಿ ಇದನ್ನು 4 ಸತಿ ತೊಳೆದೆ. ಈಗ ಒಳ್ಳೆ ನೀರು ಹಾಕಿ ಇದನ್ನು 20 ಮಿನಿಟ್ ನಾವು ಕುಕ್ ಮಾಡುವ, ಬೇಯಿಸುವ. 20 ಮಿನಿಟ್ಸ್ ಇದನ್ನು ಬೇಯಿಸುವ, ಕುಕ್ ಮಾಡುವ. 20 ಮಿನಿಟ್ ಇದನ್ನು ನಾನು ಬೇಯಿಸಿದ್ದೇನೆ, ಬಾಯ್ಲ್ ಮಾಡಿದೆ. ಈಗ ಇದರ ನೀರನ್ನು ನಾವು ಚೆಲ್ಲಿ ಪುನಃ ನಾವು 3 ಸತಿ ಒಳ್ಳೆ ನೀರಲ್ಲಿ ತೊಳೆಬೇಕು. ಇದು ಮೇನ್ ಸ್ಟೆಪ್. ಸೊ ಆಗ ಅದರ ಸ್ಮೆಲ್ ಎಲ್ಲ ಹೋಗ್ತದೆ. ಸೊ ಇದು ಫಾಲೋ ಮಾಡಿ ಸ್ಟೆಪ್ಸನ್ನು. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್, ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಒಂದು ಹಸಿಮೆಣಸು ಗ್ರೀನ್ ಚಿಲ್ಲಿ ಹಾಕ್ಕೊಳ್ತೇನೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಕಣ್ಣಿಗೆ ಸೀರ್ತದೆ. ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಹಸಿಮೆಣಸು ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 2 ದೊಡ್ಡ ಸೈಜ್ ಈರುಳ್ಳಿ ಆನಿಯನ್ ಹಾಕ್ಕೊಳ್ತೇನೆ. ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಳ್ಳಿ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಳ್ತೇನೆ. ಈರುಳ್ಳಿ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಒಂದು 15 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ತೇನೆ. ಇದನ್ನು ಸಹ ನಾವೀಗ ಒಳ್ಳೆ ರೀತಿ ಫ್ರೈ ಮಾಡುವ. ಬೆಳ್ಳುಳ್ಳಿ ಮತ್ತು ಶುಂಠಿಯದ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳೋಣ. ಡ್ರೈ ಮಸಾಲ ಸ್ವಲ್ಪ ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತೇನೆ. ಕಲರ್ ಸಹ ಒಳ್ಳೆ ಬರ್ತದೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ. ಖಾರ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕೊಳ್ಬಹುದು. 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ ಹಾಕೊಳ್ತೇನೆ, ಕೊರಿಯಾಂಡರ್ ಪೌಡರ್. 1 ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, ಟರ್ಮರಿಕ್. ಸೊ ಇದನ್ನೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ಮಸಾಲ ಸುಡಬಾರ್ದು, ಸ್ವಲ್ಪ ಮಸಾಲದ ಸಹ ಹಸಿ ವಾಸನೆ ಹೋಗಲಿ. ಈಗ ನಾನು 2 ಮೀಡಿಯಂ ಸೈಜ್ ಟೊಮೆಟೊ ಹಾಕ್ಕೊಳ್ತೇನೆ, ಸಣ್ಣಕ್ಕೆ ತುಂಡು ಮಾಡಿ. ಟೊಮೆಟೊನ ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು, ಅದರ ಸಹ ಹಸಿ ವಾಸನೆ ಹೋಗಬೇಕು. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾನು ಚಿಕನ್ ಪೀಸಸನ್ನು ಹಾಕೋಣ. ನಾನು ಅರಶಿನ ಮತ್ತು ವಿನೆಗರ್ ಹಾಕಿ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೆ. ಅದರ ವಾಸನೆ ಅಂತ ಹೇಳಿದರೆ ಹೋಗ್ತದೆ, ಒಳ್ಳೆ ರೀತಿ ಕ್ಲೀನ್ ಆಗ್ತದೆ ಅಂತ ವಿನೆಗರ್ ಮತ್ತು ಅರಶಿನ ಯೂಸ್ ಮಾಡಿದ್ದು ತೊಳೆಯುವಾಗ. ಚಿಕನ್ ಪೀಸಸನ್ನು ಹಾಕೋಣ. ಚಿಕನಲ್ಲಿ ನನಗೆ ಚಿಕನ್ ಥೈ ಪೀಸಸ್ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಚಿಕನ್ ಥೈ ಪೀಸಸ್ಸೇ ಯೂಸ್ ಮಾಡೋದು. ಸೊ ಇದನ್ನು ಸಹ ನಾವೀಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡೋಣ. ಚಿಕನ್ ಸಹ ಸ್ವಲ್ಪ ಮಸಾಲೆ ಒಟ್ಟಿಗೆ ಫ್ರೈ ಆಗಲಿ ಹೈ ಫ್ಲೇಮಲ್ಲಿ.
ಚಿಕನ್ 5 ಮಿನಿಟ್ ಒಳ್ಳೆ ರೀತಿ ಹೈ ಫ್ಲೇಮಲ್ಲಿ ಫ್ರೈ ಆಗಿದೆ, ಸಾಕು. ಈಗ ನಾವು ಬೇಯಿಸಿ ತೊಳೆದಿಟ್ಟಂಥ ಬಿದಿರು ಕಳಲೆ ಹಾಕೋಣ, ಬ್ಯಾಂಬೋ ಶೂಟ್ ಹಾಕೋಣ. ಸೊ ಒಳ್ಳೆ ರೀತಿ ನೀರಲ್ಲಿ ಪುನಃ ನಾನು ತೊಳೆದು ಸ್ಕ್ವೀಸ್ ಮಾಡಿ ನೀರನ್ನು ಹಾಕೊಂಡೆ. ಆನಂತರ 1 ಟೇಬಲ್ ಸ್ಪೂನಷ್ಟು ಚಿಕನ್ ಕರಿ ಮಸಾಲ ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ನಾನು ಪುನಃ ನೀರು ಹಾಕೊಳ್ತೇನೆ. ಈಗ ನಾನು ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು 20 ಮಿನಿಟ್ಸ್ ಇದನ್ನು ನಾನು ಕುಕ್ ಮಾಡ್ತೇನೆ, ಬೇಯಲಿಕ್ಕೆ ಬಿಡ್ತೇನೆ. ಮಧ್ಯದಲ್ಲಿ ಬಾಯಿ ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಸಹ ಒಳ್ಳೆ ರೀತಿ ಬೆಂದಿದೆ, 20 ಮಿನಿಟ್ ಬೆಂದಿದೆ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ನೀರಿನ ಅಂಶ ಉಂಟು. ಸೊ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳುವ. ಇಲ್ಲಿ ನೀವು ನೋಡ್ಬೋದು ನೀರೆಲ್ಲ ಡ್ರೈ ಆಗಿ ಎಣ್ಣೆ ಸೆಪರೇಟ್ ಆಗಿದೆ, ಮೇಲೆ ಬಂದಿದೆ. ಅಲ್ಲಿಗೆ ನಮ್ಮದು ಸೂಪರಾದ ಬಿದಿರು ಕಳಲೆ ಚಿಕನ್ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಳ್ತೇನೆ.